ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ 3 ಇಯರ್ಸ್ ಮಗುಗೆ ಯಾವ ರೀತಿ ಬ್ಲೌಸ್ ಸ್ಟಿಚ್ ಕಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬಫ್ ಸ್ಲೀವ್ ಇಟ್ಟು ಯಾವ ರೀತಿ ಕಟ್ ಮಾಡಬೇಕು ಅಂತ ನೋಡಿ. ಮಾರ್ಜಿನ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇಷ್ಟು ಹಾಕೊಂಡ್ಮೇಲೆ ನಮಗೆ ಬ್ಲೌಸ್ ಲೆಂತ್ ಬಂದು ರೆಡಿ ನಮಗೆ 7 ಬೇಕು. ಸೊ 8 ಬೇಕು. ನಾನಿಲ್ಲಿ 1 ಇಂಚ್ ಆ್ಯಡ್ ಮಾಡಿಕೊಂಡು 9 ತಗೊಳ್ತೀನಿ. ನಾನು ಬ್ಯಾಕ್ ಹುಕ್ ಇಡೋದ್ರಿಂದ ನೋಡಿ, ಓಪನ್ ಸೈಡು ನನ್ನ ಕಡೆ ಇರೋ ಥರ ಓಪನ್ನು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಆ ಕಡೆ ಇರೋ ಥರ ಫೋಲ್ಡಿಂಗ್ ನಾನು ಫ್ರಂಟು ಕ್ಲೋಸ್ ಇರುತ್ತಲ್ಲ, ಹಂಗಾಗಿ ಫೋಲ್ಡಿಂಗ್ ಆ ಕಡೆ ಇಟ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಇನ್ನೂ 1 ಇಂಚ್ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಒಂದು ಇಂಚ್ ದೊಡ್ಡದಾಗಿ ಇಡ್ತೀನಿ ಬ್ಲೌಸು. ನೋಡಿ 8 ಹಿಡಿತಾರೆ ಅವರು, ನಾನು 9 ಇಂಚ್ ರೆಡಿ ಇಡ್ತೀನಿ. ಸೊ ನಾನು 9.5ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಈ ಮಾರ್ಜಿನು ಸ್ಟಿಚ್ಚಿಂಗಾಗುತ್ತೆ ನೋಡಿ. ಇಷ್ಟಾದಮೇಲೆ ನಾವು ಉಕ್ಸ್ ಪಟ್ಟಿಗಂತ ನಾರ್ಮಲಾಗಿ ನಾವು ಹೆಂಗೆ ಬ್ಲೌಸ್ಗೆ ಸ್ಟಿಚ್ ಮಾಡೋಕೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ನಾವು 1/4 ಇಂಚ್ ಬಿಡ್ತೀವೋ ಸೇಮ್ ಅದೇ ರೀತಿ ಇದಕ್ಕೂ ಸಹ 1/4 ಇಂಚ್ ಉಕ್ಸ್ ಪಟ್ಟಿಗೆ ಕಾಜಾ ಪಟ್ಟಿಗೆ ಬಿಡಿ. ಅದು ಬಿಟ್ಮೇಲೆ ನೆಕ್ಸ್ಟು 2 ಇಂಚಸ್ ನೆಕ್ಕು, 2.5 ಶೋಲ್ಡರ್ ತಗೊಳ್ಳಿ. ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಮಗೆ ಚಿಕ್ಕ ಮಗುಗಲ್ವಾ, ಸೊ ಹಂಗಾಗಿ 2 ಇಂಚ್ ಸಾಕು. ಇದು 2.5. ಇಷ್ಟಾದಮೇಲೆ ಆರ್ಮೋಲ್ ನಮಗೆ 4.5 ತಗೊಳ್ಳಿ. ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂದರೆ, ನಮ್ಮ ಚೆಸ್ಟ್ ಇದೆ ಟೋಟಲ್ 20, ಅದರಲ್ಲಿ 4 ಭಾಗ ಅಂದರೆ 5. ನಾನಿಲ್ಲಿ ಒಂಚೂರು ಲೂಸ್ ಇರ್ತೀನಿ, 5.5 ತಗೋತೀನಿ. 2 ಇಂಚು ಎಕ್ಸ್ಟ್ರಾ ತಗೋತೀನಿ. ಇಲ್ಲೇನು ಮೆಜರ್ಮೆಂಟ್ ತೊಗೊಂಡಿದ್ದೀವಿ ನಾವು 4.5, ಇಲ್ಲೂ ಸಹ 4.5ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇಷ್ಟಾದಮೇಲೆ ನಮ್ಮ ಚೆಸ್ಟ್ ಮೆಜರ್ಮೆಂಟು 5.5, 2 ಇಂಚು ಎಕ್ಸ್ಟ್ರಾ. ನಮಗೆ ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಅಂದರೆ ನಮ್ಗೆ 19 ಬೇಕು. 19ಗೆ 4.5 ತಗೊಳ್ಳಿ. 4.75 ತಗೊಳ್ಳಿ. ಡಾಟ್ಗೆ 1 ಇಂಚ್ ತಗೊಳ್ಳಿ. ನಾವು ಫ್ರಂಟಲ್ಲಿ ಈ ರೀತಿ ಬ್ಯಾಕಲ್ಲಿ ಡಾಟ್ ಹಾಕ್ತೀವಿ, ಫ್ರಂಟಲ್ಲೂ ಡಾಟ್ ಹಾಕ್ತೀವಿ. 1 ಇಂಚ್ ಡಾಟಿಗೆ ತಗೊಳ್ಳಿ, ಮತ್ತು ಎಕ್ಸ್ಟ್ರಾ 2 ಇಂಚಸ್ ತಗೊಳ್ಳಿ. ಇಷ್ಟಾದಮೇಲೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ ಈ ಥರ. ಇಷ್ಟಾದಮೇಲೆ ನಾವಿಲ್ಲಿ ಒಂದು 3/4 ಇಂಚಷ್ಟು ಆರ್ಮೋಲ್ ರೌಂಡಿಗೆ ತಗೊಳ್ಳಿ. ನೋಡಿ ಈ ರೀತಿ. ಬ್ಯಾಕ್ ನೆಕ್ ನಮ್ಗೆ ಡೀಪ್ ಎಷ್ಟು ಬೇಕು ಅಂದರೆ ನಮಗೆ 3.5 ಸಾಕು. ಯಾಕಂದರೆ ಬ್ಯಾಕ್ ಬಟನ್ ಇಡ್ತೀವಲ್ಲ, ನಮ್ಗೆ ಇಷ್ಟು ಡೀಪ್ ಅದೇ ಸಾಕಾಗುತ್ತೆ. ತುಂಬ ಡೀಪ್ ಆದರೆ ಮಕ್ಕಳಿಗೆ ಚೆನ್ನಾಗಿರಲ್ಲ. 2 ಇಂಚಸ್ ಇಲ್ಲೂ 2 ಇಂಚಸ್ ಇಲ್ಲೂ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳಿ. ಇದರಲ್ಲಿ ನಾವು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳಿ. ಇದಿಷ್ಟು ನೋಡಿ. ಡಾಟ್ ನಮಗೆ ಬ್ಯಾಕ್ ಸೈಡಲ್ಲಿ ಈ ರೀತಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಇದು ಏನು ಬಾಟಮ್ ಇದೆಯೋ ಬಾಟಮಲ್ಲಿ ನಮಗೆ ಫ್ರೀಯಾಗಿ ಬರುತ್ತೆ. ಇಲ್ಲಿ ಮಿಡ್ಲಲ್ಲಿ 1 ಇಂಚಷ್ಟು ಬಿಟ್ಟು ನಾವಿಲ್ಲಿ ಡಾಟ್ ಮಾರ್ಕ್ ಹಾಕಬೇಕಾಗುತ್ತೆ. ನೋಡಿ ನಮಗೆ ಡಾಟ್ ಮಾರ್ಕು 4.5 ಇಂಚಸ್ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಇದಿಷ್ಟು ಬ್ಯಾಕ್ ಮಾರ್ಕಿಂಗು. ಈಗ ಆ್ಯಸ್ ಇಟ್ ಈಸ್ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆಯೋ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇದಿಷ್ಟು ಬ್ಯಾಕು. ಫ್ರಂಟ್ ನಾವೀಗ ಫ್ರಂಟ್ ನಮ್ಗೆ ಕ್ಲೋಸಿಂಗ್ ಇರೋದ್ರಿಂದ ನೋಡಿ, ಈ ಮಾರ್ಜಿನ್ ಏನಿದೆಯೋ ಈ ಮಾರ್ಜಿನ್ ಬಿಟ್ಟು ನಾವು ಕಟ್ ಮಾಡ್ಕೊಳ್ಳೋಣ. ಮಾರ್ಜಿನ್ ಈ ಸೈಡ್ ಇಟ್ಕೊಳ್ಳಿ. ಈ ಥರ ಇದೇನಿದೆಯೋ ಅದೇ ಥರ ಕಟ್ ಮಾಡ್ಕೊಳ್ಳಿ. ನಾವೇನಿಲ್ಲ ಎಕ್ಸ್ಟ್ರಾ ಬಟ್ಟೆ ಏನು ಬಿಡೋಂಗಿಲ್ಲ. ಚಿಕ್ಕ ಮಕ್ಳಿಗಾಗಿರೋದ್ರಿಂದ ನಾವೇನು ಫ್ರಂಟಲ್ಲಿ ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟೇ ಸಾಕು ನಮಗೆ. ಸೊ ನೆಕ್ ಬಿಡ್ತು 2 ಇಂಚಸ್, ನೆಕ್ ಡೀಪ್ ಬಂದು
3.5 ಇಂಚಸ್. ಇದು ಸ್ವಲ್ಪ ಬ್ರಾಡ್ ತಗೊಳ್ಳಿ. 2 ಇಂಚಸ್ ತೊಗೊಂಡಿದ್ರಲ್ಲ, ಇಲ್ಲಿ 2.2 ಕಾಲು ತಗೊಳ್ಳಿ. ಈ ಥರ ತಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವೀಟ್ ಆಫ್ ನೆಕ್ ಥರ ಡ್ರಾ ಮಾಡ್ತಾಯಿದ್ದೀನಿ. ಈ ರೀತಿ ಫ್ರಂಟ್ ಅಷ್ಟೇ ಡಾಟ್ ಪಾಯಿಂಟು 3 ಇಂಚಸ್ಗೆ ಡಾಟ್ ಪಾಯಿಂಟ್ 1 ಇಂಚ್ ಇಲ್ಲಿ ಮೈನಸ್ ಮಾಡಿ 1 ಇಂಚ್ ಬಿಟ್ಟು ಇಲ್ಲಿ ಡಾಟ್ ಪಾಯಿಂಟ್ 4.5ಗೆ ಡಾಟ್ ಪಾಯಿಂಟ್ ಆದಮೇಲೆ ಫ್ರಂಟ್ ನಮಗೆ ಆರ್ಮೋಲ್ ಶೇಪ್ ತಗೊಳ್ಳೋಣ. ಜಸ್ಟ್ ಒಂದು 1/4 ಇಂಚ್ ಆದರೆ ಸಾಕು ಅಷ್ಟೇ. ಇದೇನಿದೆಯೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ನಾನು ನೆಕ್ಕು ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ತೀನಿ. ಇದು ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್. ಈಗ ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ನಮಗೆ ಪಫ್ ಸ್ಲೀವ್ ಅಂತೆ. ಪಫ್ ಸ್ಲೀವ್ ನಾವು ಮೇನ್ ಪೀಸಲ್ಲಿ ಪಫ್ ಬರೋ ಥರ ಕಟ್ ಮಾಡ್ಕೊಳ್ಳೋಣ. ರೆಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಪಾರ್ಟ್ ತೊಗೊಂಡು ಇದೆಷ್ಟಿದೆಯೋ ಮೆಜರ್ ಮಾಡ್ಕೊಳ್ಳಿ. 7 ಇದೆ. ನಾವಿಲ್ಲೊಂದು 6 ತೊಗೊಂಡ್ರೆ ಸಾಕು. ನೋಡಿ, 6 ಇಲ್ಲ 5.75 5.75 ತೊಗೊಂಡ್ರೆ ಸಾಕು. ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ ಲೆಂತ್ ಎಷ್ಟು ಬೇಕು ನೋಡಿ. ನಮ್ಗೆ ನೋಡಿ ಸ್ಲೀವ್ ಲೆಂತು 5.5 ಬೇಕು. ಅದಕ್ಕೆ 1.5 ಇಂಚು 1 ಇಂಚ್ ಆ್ಯಡ್ ಮಾಡಿಕೊಂಡು 6.5 ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ 6.5 ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದು 5.75 ಮಾರ್ಕ್ ಮಾಡ್ಕೊಳ್ಳಿ. ಡೌನ್ 2.5 ಇಂಚಿಗೆ ಇಲ್ಲ 2 ಇಂಚಿಗೆ ಡೌನ್ ಮಾಡ್ಕೊಳ್ಳಿ ಸಾಕು. 2 ಇಂಚಿಗೆ ಡೌನ್ ಮಾಡಿಕೊಂಡು ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ಕೊಟ್ಕೊಳ್ಳಿ. ಇಷ್ಟಾದಮೇಲೆ ನಮಗೆ ಸ್ಲೀವ್ ಲೂಸ್ ಎಷ್ಟು ಅಂದರೆ 3ಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಇದು ನಮಗೆ ರೆಡಿ ಸ್ಲೀವ್ಸ್ ಇಷ್ಟು. ಈಗ ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೊಳ್ಳೋಣ. ಇದಕ್ಕಷ್ಟೇ ಫ್ರಂಟ್ ಶೇಪ್ ತಗೊಳ್ಳೋಣ. ಒಂದು 1/2 ಇಂಚ್ ಸಾಕು. ಇದಿಷ್ಟು ಸ್ಲೀವ್ಸ್. ಈಗ ಮೇನ್ ಪೀಸ್ ಮೇಲೆ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಬಫ್ ಬಂದು ಇಲ್ಲಿ ಬಾಟಮಲ್ಲಿ ಈ ಬಾರ್ಡರ್ ಬರಬೇಕು. ಈ ಥರ ಫೋಲ್ಡಿಂಗಲ್ಲಿ ಇಟ್ಕೊಳ್ಳಿ. ಈ ಓಪನ್ ಪಾರ್ಟ್ ಏನಿದೆಯೋ ಬ್ಯಾಕ್ದು ಓಪನ್ ಸೈಡ್ ಇಟ್ಕೊಳ್ಳಿ. ನೋಡಿ, ಈ ರೀತಿ ಓಪನ್ ಸೈಡು ಓಪನ್ ಪಾರ್ಟ್ ಇಟ್ಕೊಳ್ಳಿ. ಈ ಕ್ಲೋಸಿಂಗ್ ಸೈಡು ಈ ರೀತಿ ಕ್ಲೋಸ್ ಪಾರ್ಟು ಈ ರೀತಿ ಇಟ್ಕೊಳ್ಳಿ. ಸ್ಲೀವ್ ನಮ್ಮ ಬಟ್ಟೆಗೆಲ್ಲ ಬಫ್ಗೆಲ್ಲ ಇಲ್ಲಿ ಸಿಗುತ್ತೆ. ಸೊ ಇದು ಆ್ಯಸ್ ಇಟ್ ಈಸು ಕಟ್ ಮಾಡ್ಕೊಳ್ಳೋಣ. ಹೆಂಗಿದೆಯೋ ಹಂಗೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಬಿಗಿನರ್ಸು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ವೇರಿಯೇಷನ್ ಆಗದೇ ಇರುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡಿ. ನೋಡಿ, ಅಪ್ ಸ್ಲೀವ್ ಬೇಕಂದ್ರೆ ನಾನು ಸ್ಲೀವ್ಸ್ಗೆ ನಾನಿಲ್ಲಿ ಬಾರ್ಡ್ರು ಜಸ್ಟ್ ಒಂದು 2 ಇಂಚಸ್ ಅಷ್ಟು ಬಾರ್ಡ್ರ್ ಕೊಡ್ತೀನಿ. 2 ಇಂಚಸ್ ಅಷ್ಟು ಮೈನಸ್ ಮಾಡಿಕೊಂಡು
ನೋಡಿ 2 ಇಂಚಸ್ ನಾನು ಬಾರ್ಡರ್ ಕೊಡ್ತೀನಿ, ಅದರಲ್ಲಿ 1/2 ಇಂಚ್ ಸ್ಟಿಚ್ಗೆ ಹೋಗುತ್ತಲ್ಲ 2 1/2 ಅಷ್ಟು ಮೈನಸ್ ಮಾಡಿ ನಮಗೆ ಬಫ್ಗೆ ಎಷ್ಟು ಉದ್ದ ಬೇಕು ಬಟ್ಟೆ 4 ಇಂಚಸ್ ಅಷ್ಟು ನಮಗೆ ಬಫ್ಗೆ ಬಟ್ಟೆ ಬೇಕು ನೋಡಿ. ಈ ರೀತಿ ಡಬಲ್ ಫೋಲ್ಡ್ ತಗೊಳ್ಳಿ. ನಮ್ಗೆ 4 ಇಂಚಸ್ ಬಟ್ಟೆ ಬೇಕು ಅಂದರೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಡೌನಲ್ಲಿ ಮತ್ತು ಎಪ್ಪಲ್ಲಿ 1 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಈಗ 4 ಇಂಚಿಗೆ ಇಲ್ಲಿ ತೊಗೊಂಡಿದ್ದೀರಲ್ಲ 5 1/2ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ 1 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನಮಗೆ ಲೂಸ್ ಎಷ್ಟು ಬೇಕು ನೋಡಿ 2 ಇಂಚಸ್ ಮೈನಸ್ ಮಾಡಿದ್ರೆ ಲೂಸ್ ಎಷ್ಟು 2 1/2 ಇಂಚಸ್ಸು. ನಮಗಿಲ್ಲಿ 2 1/2 ಇಂಚು 1/2 ಇಂಚು ಸ್ಟಿಚ್ಗೆ 3 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೀವು ನೋಡಿ ಇಲ್ಲಿಂದ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಈ ರೀತಿ ಶೇಪ್ ಕೊಡೋದ್ರಿಂದ ನಾವು ಬಫ್ ಕೊಟ್ಟಾಗ ಇದು ಈ ರೀತಿ ಬಂದಾಗ ನಮಗೆ ರೆಡಿ ನೀಟಾಗಿ ಬರುತ್ತೆ, ಇಲ್ಲಿ ಬಫು ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಮಿಡ್ಲ್ ಪಾರ್ಟಿಗೆ ಈ ಥರ ಕಟ್ ಮಾಡಿಟ್ಕೊಂಡು ನೋಡಿ ನಮ್ಗೆ ಶೇಪು ಈ ರೀತಿ ಬರುತ್ತೆ. ನಾವು ಫ್ರಿಲ್ಸ್ ಕೊಟ್ಟಾಗ ಇದು ಈ ರೀತಿ ಉಬ್ಬು ಬೇಕು ಅಂದರೆ ನಮ್ಗೆ ಇಲ್ಲಿ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಸೊ ಫ್ರಿಲ್ಸ್ಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಫ್ರಿಲ್ಸ್ ಎಲ್ಲ ರೆಡಿ ಮಾಡಿದ್ದಾದಮೇಲೆ ನಾನು ಈ ಲೈನಿಂಗಿಗೆ ಅಟ್ಯಾಚ್ ಮಾಡ್ತೀನಿ. ಸೊ ನಾವು ಬಾರ್ಡ್ರು 2 ಇಂಚಸ್ ಬೇಕಲ್ಲ, ನಾವು ಬಾರ್ಡ್ರ್ ಎಷ್ಟು ಬೇಕು ನಮಗೆ ಅನ್ನೋದು ನೋಡ್ಕೊಳ್ಳಿ. 5 ಇದೆ, 10 ಬೇಕು ನಮಗೆ. ನೋಡಿ 2 ಸ್ಲೀವ್ಗೆ ನಮ್ಗೆ ಇದರಲ್ಲಿ ಆಗುತ್ತೆ ಬಟ್ಟೆ. ಈ ಬಾರ್ಡ್ರ್ ಏನಿದೆಯೋ ಈ ಪಿಕಾಕ್ದು ಇಲ್ಲಿಗೆ ನಾವು ಕಟ್ ಮಾಡ್ಕೊಳ್ಳೋಣ ಬಾರ್ಡ್ರ್ ಕೊಡೋಕ್ಕೆ. ನೋಡಿ ನಾವು ಕರೆಕ್ಟಾಗಿ 10ಗೆ ಬರುತ್ತೆ. ಇಷ್ಟು ಈ ಸ್ಲೀವ್ ಪಾರ್ಟ್, ಬ್ಯಾಕು, ಫ್ರಂಟ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.